ಹನ್ನೊಂದು ಸಂಬಂಧಿಕರನ್ನ ಕಳೆದುಕೊಂಡಿದ್ದಾನಲ್ಲಿ ಬರುವಂತ ಕನ್ನಡಿಗ. ಚಿಕ್ಕ ಮಕ್ಕಳು ಬೇಲಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಕಣ್ಣೀರಾಗ್ತಾ ಇದ್ದಾರೆ. 20ರಿಂದ 30 ಜನ ಮಕ್ಕಳಿದ್ರು, ಅವರೆಲ್ಲ ಬೇಲಿಯಲ್ಲಿ ಸಿಗಬಹುದು ಸರ್ ಅವ್ರ ಹೆಣಗಳು ಅಂತ ಹೇಳ್ತಾ ಇದ್ದಾರೆ. ಶವಗಳನ್ನ ಕೂಡ ಹುಡುಕೋದು ಅಸಾಧ್ಯದ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಕಾರಣ 30 ಕಿಲೋಮೀಟರ್ವರೆಗೂ ಎಲ್ಲೋ ಕೊಚ್ಕೊಂಡು ಹೋಗಿರ್ಬೋದು ಅಂತಿದ್ದಾರೆ. ಪರಿಸ್ಥಿತಿಯನ್ನು ವಿವರಿಸೋಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಅಲ್ಲಿ ಕನ್ನಡಿಗರೊಬ್ಬರು ರವಿ ಅನ್ನೋರು ಹಂಚಿಕೊಂಡಿದ್ದಾರೆ. ಕೇಳಿಸ್ಕೊಳ್ಳಿ. ಕೇರಳದ ವಯನಾಡಿನ ಚೂರಲ್ ಮಲೆಯಲ್ಲಿ ಸೋಮವಾರ ರಾತ್ರಿ ಜಲಪ್ರಳಯ ಉಂಟಾಯಿತು. 120ಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಈ ಪ್ರಳಯ ಹಲವರ ಬದುಕುಗಳನ್ನೇ ನಲಗಿಸ್ಬಿಟ್ಟಿದೆ. ಈಗ ನನ್ನ ಜೊತೆಯಲ್ಲಿ ಇರುವಂಥವರು ಇವರು ರವಿ ಅಂತ. ಇವರು ಕನ್ನಡದವರು. ಅಂದರೆ 40 ವರ್ಷಗಳ ಹಿಂದೆ ಕರ್ನಾಟಕವನ್ನು ಬಿಟ್ಟು ಈ ಒಂದು ಪ್ರದೇಶಕ್ಕೆ ಬಂದು ನೆಲೆಸಿರುವಂಥವರು. ಇವರ ಫ್ಯಾಮಿಲಿಯ 11 ಜನ ನಾಪತ್ತೆಯಾಗಿದ್ದಾರೆ. ಅವರ ಪರಿಸ್ಥಿತಿ ಹೇಗಿರಬೇಡ, ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ರವಿಯವರೇ, 40 ವರ್ಷದಿಂದ ತಾವು ಇಲ್ಲಿಗೆ ಬಂದು ಯಾವುದು ಚೂರಲ್ ಮಲೆಯಲ್ಲಿ ಇದ್ದವರು? ಚೂರಲ್ ಮಲೆಯಲ್ಲಿ ಎಷ್ಟು ಜನ ಈಗ ನಾಪತ್ತೆ? ಇಲ್ಲಿಂದ ಸುಮಾರು ಮೊತ್ತ ಜನಗಳು 150 ಜನ ಹೋಗಿರ್ಬೋದು. ಮೊತ್ತ ಜನಗಳು ಅದರಲ್ಲಿ ನಮ್ಮ ಕುಟುಂಬದವರೇ ಕುಟುಂಬ ಒಂದು 12 ಜನ ಹೋಗಿರ್ಬೋದು. 12 ಜನ ಹೋಗಿರ್ಬೋದು. ಅದರಲ್ಲಿ 3 ಮನೇಲಿ ಅವರೇ ಇದ್ದಿತ್ತು. ಸುಮಾರು 70 ಮನೆ ಸ್ಕೂಲ್ ರೂಟಲ್ಲಿ ಹೋಗವೆ. ಮುಂಡಕಾಯಿಲಿ ಒಂದು 3 ಲೈನ್ಗಳು. ಒಂದು ಲೈನು ಅಂದರೆ 6 ಮನೆ ಇರ್ತವೆ. ಅದರಲ್ಲಿ 3 ಲೈನು ಹೊಂಟೋದು. ಇಲ್ಲೂ 3 ಲೈನ್ ಇದ್ದು, 4 ಲೈನ್ ಇದ್ದು, 4 ಲೈನು ಇಲ್ಲ, ಅದು ಹೊಂಟೋಗವೆ. ಈ ನಿಮ್ಮ 11 ಜನ ಅಂದರೆ ನಿಮ್ಗೆ ಏನಾಗಬೇಕು ಅವರೆಲ್ಲ? ಅವರು ನಾದಿನಿ ಕಡೆಯಿಂದ ನಮಗೆ ಸಂಬಂಧಿಕರು. ನಾದಿನಿ ಕಡೆ ಈ 12 ಜನನಿಗೆ ಸಂಬಂಧಿಕರು. ಅದು ಅಲ್ಲದೆ ಅವ್ರ ಮನೆಯಲ್ಲಿ ಇಲ್ಲಿ ಬಂದು ವಸ್ತುರಲ್ಲಿ ಅವ್ರ ಮನೆಯಲ್ಲೇ ನಾವು ಊಟ ಮಾಡಿತ್ತು. ಈಗ ಅವರು ಸಿಕ್ಕಿಲ್ಲ, ಒಬ್ಬರು ಸಿಕ್ಕಿಲ್ಲ. ಇವಾಗ ಅವ್ರು ಹುಡುಕಬೇಕು ಅಂದರೆ ಇಲ್ಲಿಂದ ಒಂದು 90 ಕಿಲೋಮೀಟರ್ ದೂರ ಹೋಗ್ಬೇಕು ನಾವು. ಇಲ್ಲ ತಮಿಳ್ನಾಡು ಆ ಕಡೆ ಈ ನದಿ ಅಷ್ಟು ದೂರ ಹೋಗಿರುತ್ತೆ ಅಂತ. 90 ಕಿಲೋಮೀಟರ್ ಹೋಗ್ಬಿಟ್ಟು ಅಲ್ಲಿ ಶವಗಳು ಸಿಕ್ಕೈತೆ. ಹೌದಾ? ಅವಾಗ ಅಲ್ಲಿ ಅವರೇ ಇಲ್ವ ಅಂತ ಹೋಗಿ ನಾವು ನೋಡ್ಬಿಟ್ಟೆ ತೀರ್ಮಾನ ಮಾಡೋಕ್ಕಾಗಲ್ಲ. ಇನ್ನೂ ಕೂಡ ಯಾವ ಗುರುತು ಪತ್ತೆ ಆಗಿಲ್ಲ. ಇದು ಮುಂಡಕೈನಲ್ಲಿ ಇದ್ದಂಥ ಮನೆನಾ ಅವರು? ಇಲ್ಲ, ಚೂರಮಲೆ ಮಲೆಯಲ್ಲಿ ಇದ್ದಂಥ ಮನೆ. ಇಲ್ಲಿ ಒಳ ಸೈಡನ್ನೇ ಅವ್ರು ಕಟ್ಟಿತ್ತು. ಹೋದ್ಸಲ 18-19 ಒಂದ್ಸಲ ಇದೇ ರೀತಿ ಆಗಿತ್ತು. ಇಲ್ಲಿ ಹೆಚ್ಚಿಗೆ ಆಗಿಲ್ಲ. ಮನೆ ಒಂದು ಹೋಗಿರಲಿಲ್ಲ, ಪ್ರಾಣ ಯಾರ್ದು ಹೋಗಿಲ್ಲ, ನೀರು ಹತ್ತಿತ್ತು. ಈ ಸಲ ಪ್ರಾಣಗಳು ಹೋದೋ, ಮನೆಗಳು ಹೋದೋ. ನೀವು ಓದ್ತಿಲ್ಲಿದ್ರಿ? ನಾವು ನಮ್ಮ ಮನೆಯಲ್ಲಿ ಮಲಗಿದ್ದೆ ನಾನು. ನಿಮ್ಮ ಮನೆ